ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ LK ಕನ್ನಡ ಲಾಗ್ಸ್. ನೋಡ್ತಾ ಇರ್ಬೋದು, ಇವತ್ತು ಬೆಳಗ್ಗೆ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗೀತು, ತಲೆ ಸ್ನಾನ ಕೂಡ ಮಾಡಿದ್ದೆ. ಹಾಗೆ ನನ್ನ ಮಗ ಕೂಡ ಇವಾಗ ಎದ್ದ. ಇವಾಗ ಇವನಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ಹಂಗೆ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ಇವ್ರಿಗೆ ಊಟ ಮಾಡಿಸಿ ಆಮೇಲೆ ಮತ್ತೆ ಮಲಗಿಸೋದು. ಇನ್ನೇನಿದೆ ಮಕ್ಕಳಲ್ಲಿ, ಊಟ ಮಾಡಿಸು, ಸ್ನಾನ ಮಾಡಿಸು, ಮಲಗಿಸು, ಮತ್ತು ನಾವು ಸ್ನಾನ ಮಾಡು, ಮತ್ತು ರೆಡಿಯಾಗು. ಇನ್ನೇನು ಮನೇಲಿ ಇಷ್ಟೇ ತಾನೇ, ಹೌಸ್ ವೈಫಿಗೆ ಇನ್ನೇನಿರುತ್ತಲ್ವ, ಇದೇ ಥರ ಆಗ್ತಾಯಿದೆ ನಮ್ಮದು ರೊಟೀನ್. ನನ್ನ ಮಗನ ಜೊತೆಗೆ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಇವಾಗ ಅವಳದು ಸ್ವಲ್ಪ ಟೆನ್ಷನ್ ಇಲ್ಲ, ಆದ್ರೂ ಒಂದೊಂದು ಸರಿ ಬೇಜಾರಾಗುತ್ತೆ. ಯಾಕಪ್ಪ ಅಂತಂದರೆ ನನ್ನ ಮಗಳನ್ನ ನಾನು ತುಂಬ ಮಿಸ್ ಮಾಡ್ಕೊತೀನೇನೋ ಅಂತ ಅನಿಸುತ್ತೆ ಒಂದು ಕಡೆ. ಇಲ್ಲಪ್ಪ ಅಂತಂದರೆ ಇನ್ನೂ ಹಠ ಮಾಡ್ತಾಳೆ, ಸ್ಕೂಲಿಗೆ ಹೋಗಲಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಹಠ ಕಲಿತಾಳೆ ಅಂತ ಹೇಳ್ಬಿಟ್ಟು ಅವಳನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಇವಾಗ. ಇನ್ನೇನು ಒಂಥರ ಬಿಟ್ಟಿರೋಕ್ಕೆ ಕಷ್ಟನೋ ಅಂತಲೂ ಅನಿಸುತ್ತೆ. ಈ ಕಷ್ಟ ಅವಳು ಬರೋವರೆಗೂ ಸುಮ್ಮನೆ ಟೈಮ್ ನೋಡ್ತಾನೇ ಇರ್ತೀನಿ ಬೆಳಗ್ಗೆಯಿಂದನೂ ಇದೇ ಥರ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ. ಹಾಗೆ ನನ್ನ ಮಗ ಕೂಡ ಇದ್ದಾನಲ್ಲ ಜೊತೆಗೆ ಅಂತ ಹೇಳ್ಬಿಟ್ಟು ಸುಮ್ಮನಿರೋದು. ಹೆಂಗಿದ್ರು ಅವ್ರ ಪಪ್ಪ ಬೆಳಗ್ಗೆನೇ ಡ್ಯೂಟಿಗೆ ಹೋಗ್ತಾರೆ, ಅವ್ರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವಳನ್ನು ಬಿಟ್ಟು ಹೋಗ್ತಾರೆ. ನೆಕ್ಸ್ಟು ಮಧ್ಯಾಹ್ನ ಬಂದುಬಿಟ್ಟು ವ್ಯಾನಿಗೆ ಬರ್ತಾಳೆ. ಇನ್ನು ಮುಂದೆ ನೋಡೋಣ ಹೆಂಗಾಗುತ್ತೆ ಹೆಂಗಿಲ್ಲ, ಒಂಥರ ಕಷ್ಟ ಅಂತಲೇ ಅನಿಸುತ್ತೆ. ನಿಮಗೂ ಕೂಡ ಇದೇ ಥರ ಆಗ್ತಾಯಿದ್ರೆ ಕಮೆಂಟ್ ಮಾಡಿ. ಅಂದರೆ ಫಸ್ಟ್ ಟೈಮ್ ಮಕ್ಕಳನ್ನ ಹಾಕಿರೋರಿಗೆ ಈ ಥರ ಫೀಲ್ ಆಗುತ್ತೆ. ಅವರೆಲ್ಲ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಕಮೆಂಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಯಾರು ಕೂಡ ಕಮೆಂಟ್ ಮಾಡೋದು ಇಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನೋಡಿರೋರು ಕಮೆಂಟ್ ಮಾಡಿ. ಓಕೆ, ಈಗ भूत गिरा। ओ भूत तेरा पेंसिल गिरा। भूत गिरा। पापा वो भूत का देखा भाग गया। और नया पेंसिल दिलाता हूँ मैं। अरे कौन मारा? भूत मारा। अरे कौन मारा? भूत मारा यशु को भूत मारा है। हाँ, स्कूल जाएंगे क्या? क्यों जाना पर स्कूल को? क्यों माँ? क्यों ये आती है ना मेरा सर. ಇದು ಬಂದು ನೆಕ್ಸ್ಟ್ ಡೇ ಥ್ರೆಡ್ಮಿಲ್ಲು ಅಲ್ಲಿ ವರ್ಕೌಟ್ ಎಲ್ಲ ಮಾಡಿಬಿಟ್ಟು ಇವತ್ತು ಸ್ವಲ್ಪ ಸ್ಪೀಡ್ನ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೆ ಫಸ್ಟ್ ಡೇ ಅಂತೇಳ್ಬಿಟ್ಟು. ಹಾಗೆ ಎನರ್ಜಿ ಇರಲಿ ಅಂತೇಳ್ಬಿಟ್ಟು ಬೆಳಗ್ಗೆ ಎಲ್ಲ ವರ್ಕೌಟ್ ಎಲ್ಲ ಮುಗ್ದಾದ್ಮೇಲೆ ಎಳ್ನೀರು ತೊಗೊಳ್ತಾ ಇದ್ದೆ. ಎಳ್ನೀರನ್ನ ತೊಗೊಂಡಾದ್ಮೇಲೆ ನಾನು ಟಿಫನ್ ಕೂಡ ಮಾಡಿದ್ದೆ ಕರೆಕ್ಟಾಗಿ ಟೈಮಿಗೆ. ನೆಕ್ಸ್ಟು ಹಾಗೇ ನನ್ನ ಮಗಳಿಗೂ ಕೂಡ ಸ್ಕೂಲಿಗೆಲ್ಲ ರೆಡಿ ಮಾಡಿ ಅವಳಿಗೆ ಸ್ವಲ್ಪ ಬುಕ್ಸ್ ಎಲ್ಲ ಕೊಟ್ಟಿದ್ದರು. ರ್ಯಾಪರ್ ಏನು ಹಾಕೋದು ಬೇಡ ಅಂತೇಳ್ಬಿಟ್ಟು ರ್ಯಾಪರ್ ಏನು ಕೊಟ್ಟಿರಲಿಲ್ಲ, ಚಿಕ್ಕ ಮಕ್ಕಳು ಅಂತೇಳ್ಬಿಟ್ಟು ಪ್ರಿ KG ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಸ್ಟಿಕ್ಕರ್ ಆದರೂ ಅಂಟಿಸಿ ಅದಕ್ಕೆ ಸ್ವಲ್ಪ ಹೆಸ್ರು ಬರ್ಕೊಡೋಣ, ಸುಮ್ಮನೆ ಬುಕ್ಕೆಲ್ಲ ಇದಾಗುತ್ತೆ ಅಂತೇಳ್ಬಿಟ್ಟು, ಅಂದರೆ ಗೊತ್ತಾಗಲ್ಲ ಅವಳಿಗೆ ಅಂತೇಳ್ಬಿಟ್ಟು ಮಿಸ್ಗೂ ಕೂಡ ಈ ಥರ ಮಾಡಿ ಕಳಿಸಿ ಅಂತೇಳ್ಬಿಟ್ಟು ಹೇಳಿದರು. ಸೊ ಹಂಗಾಗಿ ನಮ್ಮ ಮನೆಯವರು ಇವತ್ತು ಅವಳಿಗೆ ಸ್ಟಿಕ್ಕರೆಲ್ಲ ಅಂಟಿಸ್ಬಿಟ್ಟು ಬುಕ್ಸಿಗೆ ಕಳಿಸ್ತಾಯಿದ್ರು ಸ್ಕೂಲಿಗೆ. ಇವಳು ಬಂದುಬಿಟ್ಟು ಆ ಬುಕ್ಸ್ನ ನೋಡ್ತಾ ಪಪ್ಪ ಚೆನ್ನಾಗಿದೆ ಅಂತೇಳ್ಬಿಟ್ಟು ಇವಾಗ ಅದನ್ನು ಇಟ್ಕೊಂಡು ಓದೋಕ್ಕೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ಲು. ಇಲ್ಲಮ್ಮ ಸ್ಕೂಲಿಗೆ ರೆಡಿ ಆಗ್ಬಾ ಅಂತೇಳ್ಬಿಟ್ಟು ಅವ್ರ ಪಪ್ಪನೇ ಇವತ್ತು ಶೂಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಕಳಿಸ್ತಾಯಿದ್ರು. ನನ್ನ ಮಗ ಕೂಡ ಅವಳನ್ನೇ ನೋಡ್ತಾ ಇದ್ದ, ಇವಳು ಯಾವ ಥರ ಮಾಡ್ತಾಯಿದ್ದಾಳೆ ಅಂತೇಳ್ಬಿಟ್ಟು. ಇವಳು ಒಂದೊಂದೇ ಬರೀ ಹಿಂದಿನೇ ಮಾತಾಡೋದನ್ನ ಕಲ್ತಿದ್ದಾಳೆ. ಇವಾಗಂತೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಕಲೀಲಿ, ಬೆಂಗಳೂರಲ್ವಾ, ಅದಕ್ಕೇ ಅವಳು ಸ್ವಲ್ಪ ಹಿಂದಿ ಇಂಗ್ಲೀಷು ಕಲಿಸೋಣ ಅಂತೇಳ್ಬಿಟ್ಟಿದ್ದೀವಿ. ಇವಾಗ ಹಿಂದಿನ ಸ್ವಲ್ಪ ಕಲಿತಾ ಇದ್ದಾಳೆ, ಸ್ಕೂಲಲ್ಲಿ ಇಂಗ್ಲೀಷ್ ಕಲಿಸಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಕಲಿಸ್ಬೇಕಿನ್ನು, ಮುಂದಕ್ಕೆ ಕಲಿತಾಳೆ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಹಾಗೆ ನೈಟ್ ಡಿನ್ನರ್ಗೆ ಹೀರೆಕಾಯಿ ಬಜ್ಜಿ, ಫ್ರೈಡ್ ರೈಸ್ನ ಮಾಡಿದ್ದೆ, ಕ್ಯಾಪ್ಸಿಕಮ್ಮು ಹಾಗೆಯೇ ಈರುಳ್ಳಿ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಲೆಕೋಸು ಒಂಥರ ವೆಜ್ ಫ್ರೈಡ್ ರೈಸ್ನ ಮಾಡಿದ್ದೆ, ಸಾಸೆಲ್ಲ ಹಾಕ್ಬಿಟ್ಟು. ಒಂಥರ ರೆಸ್ಟೋರೆಂಟ್ ಸ್ಟೈಲೇ ಆಗಿತ್ತು ರೈಸ್. ಅವರು ಕೂಡ ಊಟ ಮಾಡ್ತಾ ಹಾಗೆ ಸೀರಿಯಲ್ನ ನೋಡ್ತಾಯಿದ್ರು, ಅಂದರೆ ಓಲ್ಡ್ ಸೀರಿಯಲ್ಲು ಮಲೆ ಮಹದೇಶ್ವರ ದೇವ್ರದ್ದು, ತುಂಬಾ ಚೆನ್ನಾಗಿದೆ. ಒಂದು 8 years ಆಯಿತು ಒಂದು ಸೀರಿಯಲ್ಲು, ಎಪಿಸೋಡ್ಸ್ ಎಲ್ಲ ಹಾಕ್ಕೊಂಬಿಟ್ಟು ನೋಡ್ತಾಯಿದ್ರು. ನಾನು ಕೂಡ ಊಟನ ಮಾಡಿದೆ, ತುಂಬಾ ಚೆನ್ನಾಗಿತ್ತು, ರೈಸ್ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇವಾಗ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.